ಸೊ ಹೇ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಹೊಸ ಇಂಟ್ರೋ ವಿಡಿಯೋ ಬರುತ್ತೆ, ನೋಡ್ಕೊಂಡು ಬನ್ನಿ. ಸೊ ಗಾಯ್ಸ್, ಸ್ವಲ್ಪ ಗಾಳಿ ಐತೆ ಆ್ಯಂಡ್ ನನ್ನ ಮೈಕ್ ಸ್ವಲ್ಪ ಚಾರ್ಜರ್ ಇಲ್ಲ. ಹಿಂಗೆ ಕೋಳಿಗಳೆಲ್ಲ ಕೂಗ್ತಾ ಇರ್ತದೆ, ಕೋಳಿ ಎಲ್ಲ ಉಂಜಕ್ಕೆ ಹೋಗ್ತಾ ಇರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯಕ್ಚುಲಿ ಏನಂದರೆ, ನಾನು ಈ ಗಾರ್ಡನ್ ಟೂರ್ನ ಯಾವಾಗಲೂ ಮಾಡಬೇಕಾಗಿತ್ತು. ಅಂದರೆ ನಾನು ಹೋಮ್ ಟೂರ್ ಮಾಡಿದ್ನಲ್ಲ, ಅದು ಆದ ತಕ್ಷಣ ನನಗೆ ಗಾರ್ಡನ್ ಟೂರೇ ಮಾಡಬೇಕಾಗಿತ್ತು. ಯಾಕೆಂದರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ ಹೋಮ್ ಟೂರಲ್ಲೇ ನೆಕ್ಸ್ಟ್ ವೀಡಿಯೋ ಗಾರ್ಡನ್ ಟೂರ್ ಆಗಿರುತ್ತೆ ಅಂತ. ಬಟ್ ಈ ಬರ್ತಡೇ ಅನ್ನೋ ಒಂದು ಕಾನ್ಸೆಪ್ಟಿಂದ ಸ್ವಲ್ಪ ಪ್ಲ್ಯಾನ್ಸು ಜಾಸ್ತಿ ಆಗೋಗಿತ್ತು. ನೀವೇ ನೋಡಿದ್ರಲ್ಲ ಎಷ್ಟು ಪ್ಲ್ಯಾನ್ಸ್ ಇತ್ತು ಅಂತ. ಸೊ ಅದಕ್ಕಾಗಿ ನಾನು ಆ ಥರ ವೀಡಿಯೋಸ್ನ ಅಷ್ಟು ಬಿಡಬೇಕಾಗಿತ್ತು. ಸೊ ಇದೆಲ್ಲ ಆದಮೇಲೆ ನನಗೆ ಇವಾಗ ಟೈಮ್ ಕೂಡ ಬಂದೈತೆ. ಸೊ ಇವಾಗ ಗಾರ್ಡನ್ ಟೂರ್ನ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಏನೇನು ಗಿಡ ಹಾಕೈತೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಫಸ್ಟ್ ಒನ್ನು ಈ ಹಲಸಿನ ಮರ. ಇನ್ನೂ ಒಂದು ಹಲಸಿನ ಬಿಟ್ಟಿಲ್ಲ, ಮೇ ಬಿ ನೆಕ್ಸ್ಟ್ ಇಯರ್ ಬಿಡುತ್ತೆ ಗೈಸ್. ಇದು ನಮ್ಮ ಹಲಸಿನ ಮರ. ಇಲ್ಲೆಲ್ಲ ಬರೀ ಸೀಬೆಕಾಯಿ ಸೀತಾಫಲ ಮರನೇ ಇರೋದು. ತೋರಿಸ್ತೀನಿ ನೋಡಿ, ಇದು ಅಯ್ಯೋ ಒಂದೇ ಥರ ಎಲೆ ಇರುತ್ತೆ ಗೈಸ್, ನಂಗೆ ಗೊತ್ತೇ ಆಗಲ್ಲ. ಇದು ಯಾವ ಗಿಡ ಮಮ್ಮಿ? ಸೇಬೆಕಾಯಿ ಗಿಡ. ಸಾರಿ ಗೈಸ್, ಇದು ಸೇಬೆಕಾಯಿ ಗಿಡ. ನೋಡಿ ಆಲೇ ಸೀಬೆಕಾಯಿಗಳು ಮಕ್ಕನಾಗ್ಬಿಟ್ಟೈತೆ, ಅಲ್ಲಿ ಮೇಲೆಲ್ಲ ಐತೆ. ಬಟ್ ಕೀಳಕ್ಕೆ ಟೈಮ್ ಇಲ್ಲ ಗೈಸ್ ಅದನ್ನೆಲ್ಲ. ನೋಡಿ ಸೀತಾಫಲ ಮರ ಗೈಸ್, ನೋಡ್ತಾ ಇದ್ದೀರಾ? ಇದು ಸೀತಾಫಲ ಮರ. ಇಲ್ಲೂ ಸೀತಾಫಲ ಬಿಟ್ಟೈತೆ ಇದೆಲ್ಲ, ಬಟ್ ಇದೆಲ್ಲ ಹಣ್ಣಾಗಬೇಕು ಗೈಸ್. ಒಂದು ಕಿತ್ತಮ್ಮ ಮೇಲೆ. ಯಾವುದು ಅದಾ? ಹಣ್ಣಾಯ್ತಾ? ಹಣ್ಣು ಮಾಡಬೇಕು. ಹಣ್ಣು ಬಂದೈತೆ, ತೋರಿಸು. ಹಣ್ಣು ಬಂದೈತೆ, ತೋರಿಸು ಗೈಸ್. ಇದು ಸೀತಾಫಲ ನಿಮ್ಗೆ ಗೊತ್ತು, ಬಟ್ ಇದು ಅಷ್ಟೇ ವಿತೌಟ್ ಎನಿ ಕೆಮಿಕಲ್ಸ್ ಗೈಸ್ ನಾವು ಗ್ರೋ ಮಾಡಿರೋದು. ಇಲ್ಲೆಲ್ಲ ತೋರಿಸು, ಅಲ್ಲೆಲ್ಲ ಇದೆಲ್ಲ ಅದೇ ಗೈಸ್, ಬರೀ ಸೀಬೆಹಣ್ಣು ಮರ, ಸೀತಾಫಲ ಮರ ಆ್ಯಂಡ್ ಹಲಸಿನ ಮರ. ಹೆವಿ ಬಿಸಿಲು ಗೈಸ್. ನಾವು ಬಂದಿರೋದು ಈಗ 5 ಗಂಟೆ 5:15 ಆಗೈತೆ ಸಂಜೆ. ಸೊ ಬಿಸಿಲು ಜಾಸ್ತಿ. ಸೊ ನಮಗೆ ಈ ಸೀಸನ್ ಫ್ರೂಟ್ಸ್ ಏನು ಅಲ್ಲೋಗ್ಬೇಕು ಇಲ್ಲಿ ಹೋಗಬೇಕು ತಗೊಬರ್ಬೇಕು ಅನ್ನೋ ಚಿಂತೆನೇ ಇಲ್ಲ. ನಮ್ಗೆ ಸೀಸನ್ ತಕ್ಕನಂಗೆ ನಮಗೆ ಹಣ್ಣುಗಳು ಸಿಗುತ್ತೆ. ಈಗ ಸೀತಾಫಲ ಸೀಸನ್ನು ಮತ್ತು ಸೀಬೆಹಣ್ಣು ಸೀಸನ್ನು. ಸೊ ನಾವು ಡೈಲಿ ಮ್ಯಾಕ್ಸಿಮಮ್ ಅಂದ್ರೂ 2 ಸೀತಾಫಲ ತಿಂತೀವಿ, 2 ಸೀಬೆಹಣ್ಣು ತಿಂತೀವಿ ಗೈಸ್. ನಾವು 4 ಜನನೂ ಅಷ್ಟು ತಿಂತೀವಿ ಗೈಸ್. ಅಷ್ಟು ಪ್ರಶಾಂತವಾಗೈತೆ ಅಂದರೆ. ಆ್ಯಂಡ್ ನಿಮಗೆ ಇಲ್ಲಿಂದನೇ ತೋರಿಸ್ತೀನಿ. ಅಲ್ಲಿ ಕೆರೆ ತೋರಿಸು ಮನೆ, ಕಾಣುತ್ತಾ? ಕೆರೆ ಕಾಣುತ್ತಲ್ಲಿ? ಕಾಣಿಸ್ತೈತೆ, ಝೂಮ್ ಮಾಡು. ಅಯ್ಯೋ ನೋಡಿ ಗೈಸ್, ಅಲ್ಲಿ ಕೆರೆ. ನಮ್ಮ ಮನೆಯ ಮಹಾಲಕ್ಷ್ಮಿ ಗಿಡ ಇದೊಂದೇ ಅಲ್ಲ, ಮನೆ ತುಂಬ, ಆದರೆ ಮನೆ ಸುತ್ತಮುತ್ತ ಇದೆ, ಹಬ್ಕೊಬಿಟ್ಟೈತೆ ಗೈಸ್. ತೋರಿಸ್ತೀನಿ ಅದನ್ನು ನಿಮಗೆ, ಬನ್ನಿ. 2 ಥರ ವಿಳೆದೆಲೆ ಐತಂತೆ. ಇದು ಫಸ್ಟ್ ಟೈಪ್ ಈ ವಿಳೆದೆಲೆ. ಸೊ ಆ್ಯಂಡ್ ಶೋ ಗಿಡಗಳು ಇಲ್ಲಿ ತೋರಿಸು. ಏಲಕ್ಕಿ ಗಿಡ, ಏಲಕ್ಕಿ ಗಿಡ. ಶೋ ಗಿಡ ಅನ್ಕೊಬಿಟ್ಟು ಇಲ್ಲ, ಏಲಕ್ಕಿ ಗಿಡ. ಇದು ಏಲಕ್ಕಿ ಗಿಡ ಅಂತೆ. ಆ್ಯಂಡ್ ಬೇವಿನ ಗಿಡ, ಬೇವಿನ ಸೊಪ್ಪು, ಏನೋ ಒಂದು ಬೇವಿನ ಸೊಪ್ಪು. ಇದು ಶೋ ಗಿಡ. ಆ್ಯಂಡ್ ಇದು ವಿಳೆದೆಲೆ ಗಿಡ. ಇದು ತುಳಸಿ ಗಿಡ, ಕೃಷ್ಣ ತುಳಸಿ ಗಿಡ. ಇದು ಮಾಮೂಲಿ ತುಳಸಿ, ರಾಮ ತುಳಸಿ. ರಾಮನ್ ತುಳಸಿ, ರಾಮ ಕೃಷ್ಣ ರಾಮ ಎರಡೂ ಐತೆ. ಓಕೆ, ಅದೊಂದಂತೆ. ನನಗೆ ನಿಜ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ. ಆ್ಯಂಡ್ ಬಾಳೆ ಮರ ಗಾಯ್ಸ್, ಬಾಳೆ ಮರ. ಆ್ಯಂಡ್ ಬಾಳೆಗೊನೆ ಬಿಡ್ತಾ ಇದೆ. ಇನ್ನೊಂದು ಎಷ್ಟು ತಿಂಗಳು ಬೇಕಾಗುತ್ತೆ ಅದು ಬರೋಕ್ಕೆ? ಇನ್ನೊಂದು ತಿಂಗಳು. ಅದು ಯಾವುದೋ ಮಲ್ಲಿಗೆ ಗಿಡ ಅಂತ, ಮುಚ್ಚಮಲ್ಲಿಗೆ. ಅದೇ ಮುಚ್ಚಮಲ್ಲಿಗೆ. ಎಲ್ಲ ಮಲ್ಲಿಗೆನೂ ಒಂದೇ ಥರ ಇರ್ತದೆ. ನನಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಗೊತ್ತಾಗಲ್ಲ ಗೈಸ್, ಅದಕ್ಕೆ ನಾನು ಮಲ್ಲಿಗೆ ಗಿಡ ಅಂತಲೇ ಹೇಳೋದು. ಸೊ ಇದು ಮುಚ್ಚಮಲ್ಲಿಗೆ ಗಿಡ. ಇದು ತುಂಬ ಐತೆ ನಮ್ಮ ಮನೇಲಿ. ಡೈಲಿ ಹೂವು ಕಿಲ್ತಾರೆ, ಹೂವು ಕಿತ್ಬಿಟ್ಟು ದೇವ್ರಿಗೆ ಹಾಕ್ತಾರೆ, ದೇವಸ್ಥಾನ ಕೊಡ್ತದೆ, ಈ ಥರ ಮಾಡ್ತಾರೆ. ಆ್ಯಂಡ್ ಬನ್ನಿ, ಇದು ಸಪೋಟ ಹಣ್ಣು ಗಿಡ. ಇದು ನಮ್ಮ ಅಪ್ಪನ ಬರ್ತಡೇಗೆ ಅಂತ ನಾವು ಗಿಫ್ಟ್ ಕೊಟ್ಟಿದ್ದು, ಪಪ್ಪನ ಬರ್ಡೇಗೆ. ಈಗ May 17th ನಾವು ನೆಟ್ಟಿದ್ದೀನ ಸಪೋಟ ಹಣ್ಣು. ಇದು ಹಳೆ ಬಿಡ್ತೈತಾ? ಇದು ಹೂವು ಕಚ್ಚೈತಲ್ಲ, ಇದು ಸಪೋಟ ಹಣ್ಣು ಗಿಡ. ಆ್ಯಂಡ್ ಇದು ದಾಸವಾಳ ಗಿಡ ಗೈಸ್. ನೋಡಿ ಇಲ್ಲಿ ದಾಸವಾಳ ಅಲ್ವಾ ಇದು? ದಾಸವಾಳ. ನೋಡು, ದಾಸವಾಳ ಹೂವು, ಮೊಗ್ಗು. ಆ್ಯಂಡ್ ಇದು ಮಾವಿನ ಮರ. ಇದ್ರ ಸೀಸನ್ ಹೊಂಟೋಯ್ತು ಗೈಸ್. ನಾವು ಮಾವಿನ ಕೈಗೆ ಹೊರಗಡೆಯಿಂದ ₹1 ಖರ್ಚು ಮಾಡಿಲ್ಲ. ಯಾಕೆ ಅಂತಂದರೆ ಬೇಡ ಅನ್ನಷ್ಟು ಮಾವಿನಕಾಯಿ ಎಲ್ಲ ಸಿಕ್ಕಿತ್ತು ಗೈಸ್. ಸೀಸನ್ ಬಂದಾಗ ತಿನ್ಕೊಳ್ಬೇಕು, ಮತ್ತೆ ಸಿಗಲ್ಲ. ಸೊ ಅಷ್ಟೇ. ಆ್ಯಂಡ್ ಇನ್ನೂ ಐತೆ. ಇದ್ಯಾವುದು?
ಅದು ಮರ್ಗೆನ್ಸು. ಅದು ಮರ್ಗೆನ್ಸು. ಓಕೆ, ಇದು ಮರ್ಗೆನ್ಸ್ ಗಿಡ ಗೈಸ್. ಸಂಕ್ರಾಂತಿಲಿ ತೆಗಿಯೋದು ನಾವು ಇದನ್ನು. ಹಾಂ, ಸಂಕ್ರಾಂತಿಲಿ ತೆಗಿತೀವಿ ಗೈಸ್. ಮರ್ಗೆನ್ಸ್ ಸಿಗುತ್ತೆ, ಯಾಕೆಂದರೆ ಸಂಕ್ರಾಂತಿಲಿ ಮಾಡ್ತಾರೆ ಮರ್ಗೆನ್ಸು ಆ್ಯಂಡ್ ಅವರೆಕಾಳು ಕಡಲೆಕಾಳೆಲ್ಲ ಬೇಯಿಸಿ ತಿಂತಾರೆ. ಸೊ ಅವಾಗ ಇದು ನಾವು ಅವಾಗ ತಗೊಂಡು ತಿಂತೀವಿ. ಆ್ಯಂಡ್ ಮೆಣಸಿನ್ಕಾಯಿ ಗಿಡ. ಹಾಂ, ಮೆಣಸಿನ್ಕಾಯಿ ಗಿಡ ಇಲ್ಲಿ ಬಿಟ್ಟು ಅಯ್ಯೋ ಕಿತ್ಕೊಬಿಟ್ರೆ ಯಾರು ಗೈಸ್. ಇದು ಮೆಣಸಿನ್ಕಾಯಿ ಗಿಡ ನೋಡಿ, ಇದು ಮೆಣಸಿನ್ಕಾಯಿ ಗಿಡ. ಆ್ಯಂಡ್ ಅಯ್ಯೋ ಇದು ಶೋ ಗಿಡಗಳು ಗೈಸ್. ನೋಡಿ ಬನ್ನಿ, ಇದು ಆ್ಯಕ್ಚುಲಿ ಇದ್ರ ಕತೆ ಹೇಳ್ತೀನಿ ನೋಡಿ. ಇಲ್ಲ ಐತಲ್ಲ ಇದು, ಇದೆಲ್ಲ ಗೋಬಿ ಕವರ್ಸು ನಾವು ತಿನ್ಬಿಟ್ಟಿರ್ತೀವಲ್ಲ, ಅದನ್ನೆಲ್ಲ ವೇಸ್ಟ್ ಮಾಡಿಲ್ಲ ನಮ್ಮಮ್ಮ. ಎಲ್ಲ ಗಿಡಗಳು ಹಾಕೈತೆ. ಆ್ಯಂಡ್ ಇದು ಅದೇ ಮಲ್ಲಿಗೆ, ಯಾವುದೋ ಮುಚ್ಚಮಲ್ಲಿಗೆ ಅಂತ, ಮುಚ್ಚಮಲ್ಲಿಗೆ. ಆ್ಯಂಡ್ ಇಲ್ಲೊಂದು ಮಲ್ಲಿಗೆ ಗಿಡ ಇತ್ತು. ಓ, ಮಲ್ಲಿಗೆ ಗಿಡ ಇತ್ತು. ಏನೋ ಇದೇನೇ ಕಣೆ. ಯಾವುದು ಅದಾ? ಯಾವ ಮಲ್ಲಿಗೆ? ಇದು ಮಾಮೂಲಿ ಮಲ್ಲಿಗೆ ಹೂವು. ಓ, ಇದು ನಿಜವಾದ ಮಲ್ಲಿಗೆ. ಇದು ನಿಜವಾದ ಮಲ್ಲಿಗೆ ಹೂವು ಗೈಸ್. ಅದು ಮುಚ್ಚಮಲ್ಲಿಗೆ. ಮಲ್ಲಿಗೆ, ಇದು ನಿಜವಾದ ಮಲ್ಲಿಗೆ. ಇಲ್ಲೊಂದು ಸೀತಾಫಲ ಬುಟ್ಟಿ ನೋಡಿ. ನೋಡಿ 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 ಸೀತಾಫಲ, ಎಲ್ಲೆಲ್ಲೂ ಸೀತಾಫಲ ನಮ್ಮ ಮನೇಲಿ. ಆ್ಯಂಡ್ ವಿಲೇದೆಲೆ, ಕೇಳೋಂಗೆ ಇಲ್ಲ ವಿಲೇದೆಲೆ ನೋಡಿ. ಇಲ್ಲೆಲ್ಲ ಮುಚ್ಚಮಲ್ಲಿಗೆ ಗಿಡಗಳು. ಸೊ ಗೈಸ್, ಅದಾದಮೇಲೆ ಇದೊಂದು ವಿಲೇದೆಲೆ ಅಲ್ಲ, ಇದು ದಾಸವಾಳದೆಲೆ ತಾನೇ. ಮೆಣಸಿನ್ಕಾಯಿ ದಾಸವಾಳ. ನನಗೆ ಯಾಕೆ ಈ ಥರ ಕನ್ಫ್ಯೂಸ್ ಆಯ್ತದೆ ಅಂತಂದರೆ ನಿಮಗೆ ತೋರಿಸ್ತೀನಿ ನಾನು. ಇರಿಲಿ ಒಂದು ನಿಮಿಷ, ಇದು ನೋಡ್ಕೊಳ್ಳಿ. ಇದು ದಾಸವಾಳದೆಲೆ ಅಂತೆ. ಇದೇ ಥರ ಇರೋದು ಡಿಟ್ ತೋರಿಸ್ತೀನಿ ನಿಮಗೆ. ಇಲ್ಲ ಇಲ್ಲ, ಒಂದು ಹೋದ್ರೂ ಪರವಾಗಿಲ್ಲ ನೋಡಿ. ಎರಡು ಒಂದೇ ಥರ ಇಲ್ವಾ ಗೈಸ್ ಎಲೆ? ನನಗೆ ಎಷ್ಟು ಕನ್ಫ್ಯೂಸ್ ಅಂತಂದರೆ ಎರಡು ಕಲರು ಅಂತ ಡಿಫ್ರೆನ್ಸು. ಕಲರ್ ಏನು ಡಿಫ್ರೆನ್ಸ್ ಇಲ್ಲ. ಇದು ಒಂಚೂರು ಹಣ್ಣ, ಇದು ಕಾಯ ಮಾಮೂಲಿ ಅದೊಂಥರ ಎಲೆ. ಇದೆ, ಸಾರಿ ಗೈಸ್. ಎಲೆಲ್ಲ ಹಣ್ಣು ಕಾಯಿ ಆಯ್ತೈತಿ ನಂಗೆ. ಎಷ್ಟು ಯಪ್ಪ ನನ್ನ ಕೈಲಿ ಹೇಳೋಕ್ಕಾಯ್ತಿಲ್ಲ ನೋಡಿ. ಇದೊಂದು ಆಯಿತಾ, ಇದೊಂದು ಎಲೆ ಆದರೆ ಸೀಬೆಕಾಯಿ ಸೀತಾಫಲ ಅವೆರಡು ಎಲೆ ಒಂದೇ ಥರ ಗೊತ್ತಾಗಲ್ಲ. ಆ್ಯಂಡ್ ಎಲ್ಲದು ಇದೊಂದು ಮಲ್ಲಿಗೆ ಅಂತೆ, ಇದು ಮುಚ್ಚಮಲ್ಲಿಗೆ ಅಂತೆ. ಇನ್ನೊಂದು ಅದು ಯಾವುದೋ ಮಲ್ಲಿಗೆ, 7 ಸುತ್ತಿನ ಮಲ್ಲಿಗೆ. ಅದು ಯಾವ ಸುತ್ತಿನ ಮಲ್ಲಿಗೆನೋ, 7 ಸುತ್ತಿನ ಮಲ್ಲಿಗೆ ಅಂತೆ. ನನಗವೆಲ್ಲ ನಂಗೆ ಗೊತ್ತಿಲ್ಲ. ನಾನು ಗಿಡದ ಬಗ್ಗೆ ನಾನು ಹೋಗೋದು ಇಲ್ಲ. ನಂಗೆ ಗಿಡದಲ್ಲಿ ಇಷ್ಟು ಗೊತ್ತಿಲ್ಲ ಗೈಸ್. ಎಲ್ಲ ನಮ್ಮ ಮಮ್ಮಿದೆ ಇವೆಲ್ಲ. ಆ್ಯಂಡ್ ಇದು ನಮ್ಮ ಗ್ಲೋಬಲ್ ಕಾಲೇಜ್ ಟೈ. ಯಾರು ಗ್ಲೋಬಲ್ ಕಾಲೇಜವ್ರು ನೋಡ್ತಿದ್ರೆ ನಮ್ಮ ಮಮ್ಮಿಗೆ ಒಂದು ಹ್ಯಾಟ್ಸ್ ಆಫ್ ಇಡಿ ಗೈಸ್. ನೀವು ಕೊಟ್ಟಿರೋ ಟೈನ ವೇಸ್ಟ್ ಮಾಡಿಲ್ಲ, ಎಷ್ಟು ಚೆನ್ನಾಗಿ ಆ ಕಡೆ ಐತೆ ನೋಡಿ. ಬನ್ನಿ. ಆ್ಯಂಡ್ ಇದು ಇಲ್ಲೇ ಮಡ್ಕೋಣ. ಆ್ಯಂಡ್ ಇದು ಬ್ರಹ್ಮಕಮಲ ಗಿಡ ಗೈಸ್. ನೋಡಿ, ಬ್ರಹ್ಮಕಮಲ ಬಿಡ್ತಾ ಇದೆ ನಮ್ಮ ಮನೇಲಿ. ಇನ್ನು ಎಷ್ಟು ದಿನ ಬೇಕಿದೆ ಅರಳಕ್ಕೆ? ಇನ್ನೊಂದು ವಾರ. ಇನ್ನೊಂದು ವಾರದಲ್ಲಿ ನಮ್ಮ ಮನೇಲಿ ಬ್ರಹ್ಮಕಮಲ ಅರಳುತ್ತೆ. ಇದು ಅರಳೋದು ಬರೀ ರಾತ್ರಿ ಹೊತ್ತು ಮಾತ್ರ ಗೈಸ್. ಯಾಕೆ ಅಂತ ಗೊತ್ತಿಲ್ಲ, ನಿಮ್ಗೇನಾರು ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿ ನನಗೆ. ಆ್ಯಂಡ್ ಇದು ಶೋ ಗಿಡ. ಆ್ಯಂಡ್ ಏನು ಹಾಂ, ಇದು ಅಯ್ಯೋ ಇದು ಮರ್ತೇ ಹೋಯ್ತದ ನನಗೆ. ಇದು ಮಾವಿನ ಹಣ್ಣು ಮರ ಗೈಸ್. ಅಲ್ಲಿ ನೋಡಿದ್ರಲ್ಲ, ಅದು ಬೇರೆ ಮಾವಿನ ಹಣ್ಣು ಮರ, ಇದು ಬೇರೆ ಮಾವಿನ ಹಣ್ಣು ಮರ. ಇದು ನಂತರ ಗಟ್ಟಿ ಮಾವಿನ ಹಣ್ಣು ಮರ ನೋಡಿ, ಬೀಳೋದೇ ಇಲ್ಲ ಅಂತಿದೆ. ಆ್ಯಂಡ್ ಇದು ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು ಗೈಸ್. ಇದನ್ನ ತಿನ್ನಬೇಕು. ಆ್ಯಕ್ಚುಲಿ ಶುಗರ್ ಪೇಷಂಟ್ಸ್ ಇರೋರು ತಿನ್ನಬೇಕು, ತುಂಬ ಒಳ್ಳೆಯದು. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಒಳ್ಳೆಯದು ಗೈಸ್. ಇದೊಂದು ಶೋ ಗಿಡ. ಆ್ಯಂಡ್ ಇಲ್ಲೊಂದು ಶೋ ಗಿಡ ಐತೆ, ಇಲ್ಲೊಂದು ಐತೆ ಮಧ್ಯ ಇಲ್ಲಿ ಬಾ ಇದು ತೋರಿಸಿದ. ಇದು ಯಾವ ಗಿಡ ಇದು ಹೇಳು? ಇದು ಯಾವುದೋ ಐತೆ, ಅದೇ ಶುಗರ್ದೆ. ಓ, ಇದು ಅದೇ ಐತೆ. ಎಲ್ಲ ನನಗೆ ಕನ್ಫ್ಯೂಸ್ ಐತೆ. ಎಷ್ಟು ಥರ ಎಲೆ ಯಪ್ಪ, ನನ್ನ ಕೈಲಿ ಆಗಲ್ಲ ಇವೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ. ಇದೊಂದು ಶೋ ಗಿಡ, ಇಲ್ಲೊಂದು ಶೋ ಗಿಡ. ಇದು ಬಿಚ್ಚೋಯ್ತು ಹಂಗೆ 6. ಇದೊಂದು ಶೋ ಗಿಡ. ಆ್ಯಂಡ್ ಇದು ಕೆಸರೆಲೆ ಗೈಸ್. ಇದು ನನಗೆ ಗೊತ್ತಿರಲಿಲ್ಲ. ನಾನು ಇದನ್ನ ದೊಡ್ಡಪತ್ರೆ ಎಲೆ ಅನ್ಕೊಬಿಟ್ಟಿದ್ದೆ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ದೊಡ್ಡಪತ್ರೆ ಎಲೆ ಅಂತ. ಯಾಕೆ ಅನ್ಕೊಂಡಿದ್ದೆ ಅಂತಂದರೆ ದೊಡ್ಡಕ್ಕಿತ್ತಲ್ಲ ಅಂದ್ಬಿಟ್ಟು ದೊಡ್ಡಪತ್ರೆ ಎಲೆ ಅನ್ಕೊಬಿಟ್ಟಿದ್ದೆ. ವಿಲೇದೆಲೆ ಆ್ಯಕ್ಚುಲಿ ಎಷ್ಟು ಹೆಲ್ಪ್ ಮಾಡೈತೆ ಅಂತಂದರೆ ನಮಗೆ, ವಿಲೇದೆಲೆನ ಕಾಸು ಕೊಟ್ಟು ತಗೊಳಕ್ಕೆ ಬರ್ತಾರೆ ಗೈಸ್ ನಮ್ಮ ಮನೆಗೆ. ಎಲ್ಲೆಲ್ಲಿಂದ ಎಲ್ಲ ಬರ್ತಾರೆ ಗೊತ್ತಾ? ಊರೊಳಗಿಂದ ಎಲ್ಲ ಬರ್ತಾರೆ. ಅಂದರೆ 5 ರೂಪಾಯಿ ಆಗಿರ್ಬೋದು, 10 ರೂಪಾಯಿ ಆಗಿರ್ಬೋದು. ಈ ಥರ ದಾಸವಾಳ ಮನೆ, ಹಾಂ ಸಾರಿ, ದಾಸವಾಳ ಎಲೆನೇ ಅಂತ ಬರುತ್ತೆ. ಮದುವೆ ಮನೆಗೆ ಆಗಿರ್ಬೋದು, ಹಾಂ, ತಿಥಿ ಮನೆಗೆ, ತಿಥಿಗೂ ಇರ್ತಾರ. ತಿಥಿ ಮದುವೆ, ತಿಥಿ, ಬೀಗ್ರೂಟ, ಇದೆಲ್ಲದಕ್ಕೂ ವಿಲೇದೆಲೆನ ನಮ್ಮ ಮನೆಯಿಂದನೇ ತಗೋಗೋದು ಗೈಸ್. ಎಲ್ಲೆಲ್ಲಿಂದೆಲ್ಲ ಬಂದು ಕಿತ್ಕೊಯ್ತಾರೆ ಗೊತ್ತಾ. ತುಂಬ ಖುಷಿಯಾಗುತ್ತೆ. ಹಿಂಗೆ ಬೆಳಿಬೇಕು ಗೈಸ್. ಬೆಳೆದ್ರೆ ಒಂದು ಪ್ರಾಫಿಟ್ ಇರಬೇಕು, ಆ ಥರ ಬೆಳಿಬೇಕು. ಶೋ ಗಿಡ ಎಲ್ಲ ಶೋ ಗಿಡ ಗೈಸ್. ಇದನ್ನು ಗೊತ್ತು ನನಗೆ, ನಾಗದೆಲೆ ಸೊಪ್ಪು ತಾನೆ, ಅಷ್ಟಲಕ್ಷ್ಮಿ ಗಿಡ. ನಾನು ಯಾಕೆ ನಾಗದೆಲೆ ಸೊಪ್ಪು ಅಂತಂದೆ ಹೇಳಿ ಹೇಳೋಣ ನೋಡೋಣ. ಇದು ಹಿಂಗೈತಲ್ಲ ಆ ಥರ, ಅದಕ್ಕೆ ಹೆಂಗೆ ಅಂದ್ಬಿಟ್ಟೆ. ಇದು ಅಷ್ಟಲಕ್ಷ್ಮಿ ಗಿಡ ಅಂತೆ. ಆ್ಯಂಡ್ ಇದು ಯಾವುದೋ ಗಿಡ, ಇದು ಯಾವುದ್ಯಾವುದೋ ಗಿಡ, ಗಿಡಗಳು. ಇಲ್ಲಿ ಯಾವುದಿದೋ ಶೋ ಗಿಡ. ಆ್ಯಂಡ್ ಇದು ನಮ್ಮ ದೇವರ ಪಾದ ಗೈಸ್. ನಾನು ಚಪ್ಪಲಿ ಹಾಕಿದ್ದೀನಿ, ಸೊ ಮುಟ್ಟಲ್ಲ, ಹಂಗೆ ನೋಡ್ಕೊಬಿಡಿ. ಆ್ಯಂಡ್ ಇದೊಂದು ಥರ ತುಳಸಿ. ಎಷ್ಟು ಹಿಂಗೆ ತುಳಸಿ ಇದು, ಅದೇ ಅಲ್ಲೊಂದು ರಾಮ ತುಳಸಿ ಅಂತ, ಇಲ್ಲೊಂದು ಕೃಷ್ಣ ತುಳಸಿ ಅಂತ. ಎಷ್ಟು ಥರ ಈ ಥರ ಗಿಡ ಆಗೈತೆ ನನಗೆ ಎಲೆಗಳು ಅಂತಂದರೆ ಆಗಲ್ಲ. ಇದು ಆಲುವೆರಾ, ಇದು ತುಳಸಿ. ಆ್ಯಂಡ್
ಆ್ಯಂಡ್ ಇಟ್ಸ್ ಗೈಸ್ ಇದು ಶೋ ಗಿಡ ಎಲ್ಲ ಶೋ ಗಿಡನೇ. ಆ್ಯಂಡ್ ಇದು ಹಳಸಲೆಣ್ಣೆ ಬೀಜಗಳು ಗೈಸ್. ಇದು ಯಾಕೆ ಒಣೆಯಾಕಿರೋದು ಅಂತ ಅಂದರೆ ನಂಗೆ ಗೊತ್ತಿಲ್ಲ. ಹೇಳ ಹೋಗಿ. ಸಾಂಬಾರ್ಗೆ ಹಾಕಕ್ಕೆ. ಕರೆಕ್ಟ್. ನಿನ್ನೆ ಮೊಳಕೆ ಹುಳಿ ಸಾರು ಮಾಡಿದ್ದು ಅದ್ರಲ್ಲಿ ಹಾಕಿತ್ತು. ಆ್ಯಂಡ್ ಕೂಡು ಏನು ಗೊತ್ತಾ ಗೈಸ್, ಇದು ನಾನು ಆಗಲೇ ಹೇಳಿದೆ ಹೋಮ್ ಟೂರಲ್ಲೂ ನಿಮಗೆ. ಅದೇ ಹೇಳಿದ್ನಲ್ಲ, ಗೂಡು ಬಿಟ್ಬಿಟ್ಟು ಹೋಯ್ತಾಯ್ತು ಪಕ್ಷಿ. ನಮ್ಮ ಅಮ್ಮ ಎತ್ಕೊಬಂದು ಡೆಕೋರೇಷನ್ ಮಾಡೈತೆ ಅಂತ. ನೋಡಿ ಎಷ್ಟು ಚಂದ ಮಾಡೈತೆ. ಇಲ್ಲಿಂದನೂ ನೋಡಿ, ಇಲ್ಲಿ ನೋಡಿ. ಆ್ಯಂಡ್ ಇದು ಮೇಲೆ 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 ಇಲ್ಲೊಂದು ಗೂಡುಗಳು, ಅಲ್ಲೊಂದು ಗೂಡು. ಇದು ವಾಸ್ ಅಲ್ಲ, ಇದು ಏನೋ ಪಾಟ್ ಎಲ್ಲ ನೋಡಿ. ಶೋ ಗಿಡನೇ. ಬಾ ಹಂಗೆ ಬಾ ನೀನು. ಶೋ ಗಿಡ ಅಶ್. ಆ್ಯಂಡ್ ಇಲ್ಲು ಇದು ಶೋ ಗಿಡ. ನಂಗೆ ಶೋ ಗಿಡಗಳ ಹೆಸರು ಗೊತ್ತಿಲ್ಲ, ನಮ್ಮ ಮಮ್ಮಿಗೂ ಗೊತ್ತಿಲ್ಲ. ಸ್ನೇಕ್ ಪ್ಲಾಂಟ್ ಯಾವುದು? ಅದೇ ಇದು ಸ್ನೇಕ್ ಪ್ಲಾಂಟು. ಅದ್ಯಾವುದು? ನಾಗದಳೆ. ಅಯ್ಯೋ ನಾಗ ಸ್ನೇಕ್ ನನಗೆ ಅದು ಅಷ್ಟಲಕ್ಷ್ಮಿ ಗಿಡ. ಸಾರಿ. ಆ್ಯಂಡ್ ಇದು ಶೋ ಪ್ಲಾಂಟ್. ಇದೊಂದು ಒಂದೆಲೆ ಗಿಡ ಅಲ್ವ ಇದು? ಯಾವುದೋ ಬೇರೆ ಗಿಡ. ಯಾವುದೋ ಒಂದೆಲೆ ಐತೆ, ಒಂದೆಲೆ ಗಿಡ ಅಷ್ಟೇ. ಆ್ಯಂಡ್ ಇವೆಲ್ಲ ಗಿಡಗಳು ಗೈಸ್. ಇದು ಗೊತ್ತಲ್ಲ ಅದು ಯಾವುದೋ ಗಿಡ ಅಂತ. ನಂಗೆ ಮಗು ಬಂದ್ಬಿಟ್ಟು ಒಂದೊಂದಲ್ಲ 5 ನಿಮಿಷ ಹೇಳಿದಾಗಲಿ ನೆನಪಲ್ಲಿಲ್ಲ. 5 ನಿಮಿಷನೂ ಆಗಿಲ್ಲ ಅನ್ಸುತ್ತೆ. ಯಾವುದೋ ಗಿಡ, ಯಾವುದಿದು? ಕೆಸರು ಗಿಡ, ಶೋ ಗಿಡ. ಆ್ಯಂಡ್ ಶೋ ಗಿಡ. ಇದು ನಮ್ಮ ಅಂಗಡಿ ರೂಮು ಗೈಸ್. ಇಲ್ಲಿ ನಾವು ನಮ್ಮ ಅಪ್ಪನ ಕೆಲಸದ ಸಾಮಾನುಗಳನ್ನು ಭತ್ತದ ಮೂಟೆನೂ ಮಡಗಿದ್ದೀವಿ. ಅಲ್ಲಿ ತೋರಿಸು. ಆ್ಯಂಡ್ ಇದು ಅಷ್ಟೇ. ಅದು ಯಾವುದೋ ಕೆಸರೆಲೆ ಗಿಡ, ಇದು ಯಾವುದೋ ಊದ ಗಿಡ. ಶೋ ಗಿಡ ಇದು. ಇದು ಊದ ಗಿಡ. ಇಲ್ಲಿ ಮೆಣಸಿಕಾಯಿ ಗೈಸ್, ಇಲ್ಲಿ ಮೆಣಸಿಕಾಯಿ ಇದು ಮೆಣಸಿನಕಾಯಿ ಗಿಡ. ಆ್ಯಂಡ್ ಇದು ಮುಚ್ಚಮಲ್ಗೆ ಗಿಡ. ಇದು ಬೇವಿನ ಸೊಪ್ಪಿನ ಗಿಡ. ಇದು ಬೇವಿನ ಸೊಪ್ಪು ಗಿಡ. ಇದು ಮಲ್ಲಿಗೆ ಗಿಡ. ಇದು ಸೀತಾಫಲ ಗಿಡ. ಅಲ್ಲಿ ನೋಡಿ, ಸಾರಿ ಗಿಡ ಅಲ್ಲ, ಮರ. ನೋಡಿ ಸೀತಾಫಲ ಎಷ್ಟು ಬಿಟ್ಟೈತೆ ಗೈಸ್. ಡೈಲಿ ಎರಡು ಜಮಾಯಿಸ್ತಾ ಇರೋದು. ಆ್ಯಂಡ್ ಅಷ್ಟೇ ಗೈಸ್, ಇಲ್ಲಿ ಏನೂ ಇಲ್ಲ. ಇಲ್ಲಿ ಒಂದು ಮರ ಐತೆ. ಬಾಬಾ ನೋಡಿ, ಇವೆಲ್ಲ ಮರ ಐತೆ. ಇದೆಲ್ಲ ಏನು ಗೊತ್ತಾ, ಈ ಮದುವೆ ಫಂಕ್ಷನಲ್ಲಿ ಹಾಕ್ತಾರೆ ನೋಡಿ. ಇಷ್ಟು ಅಗಲ ಹೂವು, ಯೆಲ್ಲೋ ಕಲರ್, ರೆಡ್ ಕಲರ್, ವೈಟ್ ಕಲರ್, ಅದ್ರದ್ದು ಗೈಸ್ ಇದೆಲ್ಲ. ಇದು ನೀನು ಹಾಕಿರೋದು, ಅದೇ ಉಟ್ಕೊಂಡಿರೋದ? ನಾವೇ ಹಾಕಿರೋದು. ಬಾ ಏಕೆ ಅಲ್ಲೇನು ಹೋಗೋದಮ್ಮ? ನಾನು ಹೇಳಿದ್ನಲ್ಲ ಅವಾಗಲೂ ಇಷ್ಟು ಅಗಲ ಹೋಗ್ಬಿಡುತ್ತೆ ಅಂತ. ಕಿತ್ಕೋ. ಸೊ ಗೈಸ್ ಇದು ಮದುವೆ ಎಲ್ಲ ನನ್ನೇ ನೋಡ್ತಾರೆ ಗೈಸ್. ಸ್ವಲ್ಪ ನನಗೆ ಮುಜುಗರ ಆಗುತ್ತೆ, ಸ್ವಲ್ಪ ಇಂಟ್ರೋವರ್ಟ್ ಈ ವಿಷಯದಲ್ಲಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಮದುವೆಲಿ ಆಗ್ತಾರಲ್ಲ ಆ ಗಿಡ, ಸ್ಪಾಂಜಿಗೆಲ್ಲ ಸುಚ್ಚಿರ್ತಾರಲ್ಲ ಅದು. ಬನ್ನಿ, ನುಗ್ಗೆ ಸೊಪ್ಪು ಹಾಕಿದ್ದೀವಿ ನಾವು. ನುಗ್ಗೆ ಸೊಪ್ಪು ಅಂತಂದರೆ ನುಗ್ಗೆ ಸೊಪ್ಪು ಮರ. ಇದು ನುಗ್ಗೆ ಮರ. ಏನು ಗೊತ್ತಾ ಗೈಸ್, ನಿಮಗೆ ಕತೆ ಹೇಳ್ತೀನಿ. ಇಲ್ಲಿ ನಾವು ಮನೆ ಒಳಗಿರ್ತೀವಿ. ಬೇಡ ಆಯಿತಾ, ಸುಮ್ಮನೆ ಮಮ್ಮಿ ನೀನು. ಈ ಬ್ಲಾಗರ ನೋಡ್ಬಿಟ್ಟು ತಿಳ್ಕಲಿ ಬುದ್ಧಿನ. ಏನು ಗೊತ್ತಾ ಗೈಸ್, ನಾವು ಮನೆ ಒಳಗಿರ್ತೀವಿ ಅಂತ ಅನ್ಕೊಳ್ಳಿ. ಆ ಕಡೆಯಿಂದ ಬಂದ್ಬಿಡೋದು, ಮೆಲ್ಲಗೆ ಬಂದ್ಬಿಟ್ಟು ಈ ವಿಲೆದೆಲೆ ಎಲ್ಲ ಕಿತ್ಕ ಓಡೊಂಟಾಗೋದು ಗೈಸ್. ನಾವೇನೇನು ನೋಡಿದಾಗ ಬಂದ್ಬಿಟ್ಟು ವಸಂತ ಅವರೇ 2 ರೂಪಾಯಿಗೆ ಎಲೆ ಕೊಡಿ ಹಿಂಗೆ ಅನ್ಕೊ ಬಂದ್ಬಿಡೋದು. ಎಷ್ಟು ಅಂತಂದರೆ ಯಪ್ಪ, ನಾನು ಎಷ್ಟೋ ಸಲ ನಮ್ಮ ಕೈಲಿ ಸಿಗಾಕೊಂಡವ್ರೆ. ಮಾರನೇ ದಿನ ಅಕ್ಕಿದಲ್ಲ ಬಂದ್ಬಿಟ್ಟು ಕಾಸು ಇಸ್ಕೊಯ್ತೀನಿ ಇನ್ನೇನಾರು ಅಂದ್ಬಿಟ್ರೆ ಅಂತ. ಸೊ ಇಲ್ಲಿ ವಿಲೆದೆಲೆ ಇಲ್ಲೆಲ್ಲ ಅಲ್ಲಿಗೆ ಹೋಗ್ತೀನಿ, ಒಳಗಡೆ ತೋರಿಸ್ತೀನಿ. ಇದು ನುಗ್ಗೆ ಮರ ಗೈಸ್. ಅದಕ್ಕಲ್ಲಿ ಇಲ್ವಾ ಇಷ್ಟುದ? ಆ್ಯಕ್ಚುಲಿ ನೀವೇ ಹೇಳಿ, ಇಲ್ಲಿ ಇದು ಮತ್ತೆ ಒಂದೇ ಥರ ಇಲ್ವಾ ಗೈಸ್? ಸೊ ಗೈಸ್, ಇದು ಗಬ್ ಗಿಡ ಅಂತ ನಂಗೆ ಗೊತ್ತಿರಲಿಲ್ಲ. ನಿಜ ಹೆಸರು ಗಬ್ ಗಿಡನೇನಾ? ನಮ್ಮಮ್ಮ ಇಟ್ಟಿರೋ ಹೊಸ ಹೆಸರು ಗೈಸ್ ಗಬ್ ಗಿಡ ಅಂತ. ಯಾಕೆ ಅಂತ ಗೊತ್ತಿಲ್ಲ, ಮೂಸೆ ನೋಡ್ಬಿಡ್ತೀನಿ ನಾನು ಯಾಕೆ ಗಬ್ ಗಿಡ. ಆ್ಯಕ್ಚುಲಿ ವಾಸನೆ ಆಯಿತಾ. ಇದು ಗಬ್ ಗಿಡ, ನನಗದು ಬೇಡ. ಇದು ನುಗ್ಗೆ ಸೊಪ್ಪು ಗಿಡ ಗೈಸ್. ಇದು ನುಗ್ಗೆ ಸೊಪ್ಪು, ಇದು ಗಬ್ ಸೊಪ್ಪು. ನುಗ್ಗೆ ಸೊಪ್ಪು, ನಮ್ಮ ಮನೆಯ ನುಗ್ಗೆ ಸೊಪ್ಪು. ನುಗ್ಗೆಕಾಯಿ ಬಿಟ್ಟಿಲ್ವಾ? ಸೀಸನ್ ಮುಗ್ದೋಯ್ತಲ್ಲ, ಕಿತ್ಕೊಬಿಡ್ತಾರೆ ಗೈಸ್ತಾಯ್ತು. ಇದು ಹಳ್ಳಿ ಅಲ್ವಾ, ಆಂಟಿದ್ದೀರೇ ಅರ್ಧ ಕಿತ್ಕೊಬಿಡ್ತಾರೆ. ಆ್ಯಂಡ್ ಇದು ಯಾವುದೋ ಊದ ಗಿಡ. ಊದ ಗಿಡ ಅಲ್ಲ ಅದು. ಅಯ್ಯೋ, ಇದು ಬೀದಿಲಿ ಬೆಳ್ಕೊಂಡಿರೋ ಗಿಡನ. ಇದು ವಿಲೆದೆಲೆ ನೋಡಿ ಗೈಸ್, ಎಷ್ಟು ಅಗಲ ಐತೆ ನಮ್ಮದು. ಒಂದು ಇಷ್ಟು ಅಗಲ ವಿಲೆದೆಲೆ.
ಇಷ್ಟು ಚಿಕ್ಕದ್ರಿಂದ ಹಿಡಿದು ಇಷ್ಟು ಅಗಲ ನೋಡಿ, ಇಷ್ಟು ಪುಟಾಣಿ ಎಲೆ, ಇಷ್ಟು ಅಗಲ ಎಲೆ. ಇದು ನನ್ನ ತಮ್ಮ, ಇದು ನಾನು. ಅಲ್ಲಿ ರೋಸ್ ಗಿಡ ತೋರಿಸ್ಲಿಲ್ಲ ನಾವು, ಇಲ್ಲಿಂದನೇ ತೋರಿಸು. ಗಾಯ್ಸ್ ಇರಿ, ಅಲ್ಲಿ ಕಾಣಿಸ್ತೈತೆ ರೋಸು, ಕಾಣಿಸ್ತೈತಾ? ಅಯ್ಯೋ ಕಾಣಿಸ್ತೈತೆ ರೋಸು, ಕಾಣಿಸ್ತೈತಾ ಅಂತ ನಾನು. ಸೊ ಗೈಸ್ ಅಲ್ಲಿ ರೋಸ್ ಗಿಡ ಕಾಣಿಸ್ತೈತಲ್ಲ, ಅದು ನಾನು ತೋರಿಸ್ಲೇ ಇಲ್ಲ, ಅದು ನೋಡ್ಕೊಬಿಡಿ ರೋಸ್ ಗಿಡ ಆಯಿತಾ. ಓಕೆ, ಇಷ್ಟೇ ಗೈಸ್ ನಮ್ಮ ಮನೆಯದು, ಸೀಟದ ಮನೆ ಗೈಸ್ ನಮ್ಮದು. ಹೋಗೋಣ ಬನ್ನಿ ಗೈಸ್, ಅದೇ ಅವಾಗಲೇ ತೋರಿಸಿದ್ನಲ್ಲ ಒಂದು ಗೇಟು. ಬಲಗಾಲ ಇಟ್ಟೋಗ್ತೀನಿ ಗೈಸ್, ಬನ್ನಿ. ಇಲ್ಲೊಂದು ಪುದೀನ ಸೊಪ್ಪು, ಇದು ಅದೇ ಹೇಳಿದ್ನಲ್ಲ ಗಣಕೆ ಹಣ್ಣು ಮತ್ತು ಗಣಕೆ ಸೊಪ್ಪು, ಇದು ಮುಚ್ಚಮಲ್ಲಿಗೆ ಗಿಡ. ಆ್ಯಂಡ್ ಬನ್ನಿ, ಅಶ್ಶೋ ರಾಮ, ಅಯ್ಯೋ ಇಲ್ಲೊಂದೈತೆ, ಇಲ್ಲೊಂದು ಸೀಬೆಕಾಯಿ ಗಿಡ, ಸೀಬೆಕಾಯಿ ಅಲ್ಲ ಸೀಬೆಕಾಯಿ ಗಿಡ. ಇದು ಮುಚ್ಚಮಲ್ಲಿಗೆ ಗಿಡ, ಇದು ಬಾಳೆ ಮರಗಳು, ಬಾಳೆ ಮರ. ಸೊ ಗೈಸ್ ಅಯ್ಯೋ ತುಂಬಿಬಿಟ್ನಲ್ಲ, ಯಾವುದೋ ಗಿಡ, ಯಾವುದಿದು? ಮುಚ್ಚಮಲ್ಲಿಗೆ ಗಿಡ. ಇದು ಏಣಿ, ಯಾಕೆ ಗೊತ್ತಾ ಏಣಿ ಹಾಕಿರೋದು? ಕರಿಬೇವು ಸೊಪ್ಪು ಕೀಳಕ್ಕೆ ಗೈಸ್. ನಾವು ಕರಿಬೇವು ಸೊಪ್ಪು ಮರನೂ ಹಾಕಿದ್ದೀವಿ, ಇದೆ ನಮ್ಮ ಕರಿಬೇವು ಸೊಪ್ಪು ಮರ. ಅಲ್ಲೆಲ್ಲ ಬಿಟ್ಟೈತೆ ಗೈಸ್. ಅಯ್ಯೋ ಕಣ್ಣೊಳಕ್ಕೆ ಏನೋ ಐತೇನೋ, ಅಲ್ಲೆಲ್ಲ ಬಿಟ್ಟೈತೆ ಗೈಸ್. ಒಂದಾರು ತೋರಿಸ್ಬೋದಿತ್ತು, ಕೈಗೆ ಸಿಗ್ತಾ ಇಲ್ಲ ಯಾವ್ದು. ಅಲ್ಲ ಐತೆ, ಇನ್ನು ಮುಂದಕ್ಕೆ ನಡಿ. ಇದು ಇಲ್ಲಿ ಯಾವುದೋ ಒಣಗೋಗಿರೋದೈತೆ, ಕಿಡ್ಸಿದ್ದು ನೋಡಿ. ಅಯ್ಯೋ ಒಣಗೋಗ್ಬಿಟ್ಟೈತೆ ಇಲ್ಲಿ. ಇದು ಕರಿಬೇವು ಸೊಪ್ಪು ಗೈಸ್. ಇದನ್ನೇ ಆ್ಯಕ್ಚುಲಿ ಕೇಳಕ್ಕೆ ಬರ್ತಾರೆ ನಾವು, ಬಟ್ ಯಾರಿಗೂ ಕೊಡಲ್ಲ ಅಲ್ವಾ, ಕೊಡಲ್ಲ. ತಿಂಗ್ಳಿಗೊಂದ್ಸಲಿ ಒಬ್ರು ಕೊಟ್ಬಿಡ್ತಾರೆ, ಬಂದು ಕುಯ್ಕೊಂಡು ಹೋಯ್ತಾರೆ. ಹಾಂ, ಅವರೇ ಬಂದು ಕುಯ್ಕೊಯ್ತಾರೆ. ಇಷ್ಟು ದುಡ್ಡಿಗೆ ಅಂದರೆ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ಮೇಲೆ ಹೊತ್ಬಿಟ್ಟು ಅವ್ರಿಗೆ ಕಿತ್ಕೊಂಡು ಹೋಯ್ತಾರೆ. ಸೊ ಅದಾದಮೇಲೆ ಇಲ್ಲೆಲ್ಲ ಬರೀ ಮಣ್ಣು ಗೈಸ್. ನಮ್ಮಮ್ಮ ಸಾಲು ಮರದ ತಿಂಗ್ಮಕ್ಕ ಆದಮೇಲೆ ಸಾಲು ಮರದ ವಸಂತಕ್ಕ. ಯಾವುದಿದು ಗೊತ್ತಿಲ್ಲ. ದಾಸವಾಳ. ಇದು ದಾಸವಾಳದ ಅಂತೆ. ಇದೆ ರಾಮಫಲ. ಇದು ರಾಮಫಲ ಗಿಡ ಅಂತೆ ಗೈಸ್. ರಾಮಫಲ. ನಮ್ಮ ಮನೇಲಿ ಸೀತಾಫಲ ರಾಮಫಲ ಇಬ್ಬರದ್ದು ಗಿಡ ಐತೆ. ಸಾರಿ, ಇಬ್ಬರದ್ದು ಗಿಡ ಅಂದರೆ ಹಂಗಲ್ಲ, ಇಬ್ಬರು ಹೆಸ್ರಿನ ಗಿಡ ಐತೆ ಗೈಸ್. ಇದು ರಾಮಫಲ, ಅದು ಸೀತಾಫಲ. ಆ್ಯಂಡ್ ಇಲ್ಲಿ ವಿಳೆದೆಲೆಗಳು ನೋಡಿ ಗೈಸ್, ಒಬ್ಬುಟ್ಟೈತೆ, ಅಲ್ಲೆಲ್ಲ ಫುಲ್ ಒಬ್ಬುಟ್ಟೈತೆ ಗೈಸ್. ಇದು ಪಚ್ಚಬಾಳೆಹಣ್ಣು ಗಿಡ. ಇದು ಪಚ್ಚಬಾಳೆಹಣ್ಣು, ಇಷ್ಟೆಷ್ಟೈತೆ. ಈಗ ಹಾಕಿರೋದು. ಇದು ಪಚ್ಚಬಾಳೆಹಣ್ಣು ಗಿಡ, ಅದು ಏಲಕ್ಕಿ ಬಾಳೆಹಣ್ಣು ಗಿಡನಾ? ಓಕೆ. ಆ್ಯಂಡ್ ಇದು ಇಲ್ಲಿ ಬನ್ನಿ, ಇಲ್ಲಿ ಕರಿಬೇವು ಗಿಡ ಸಿಕ್ತು ಗೈಸ್. ನೋಡಿ ಎಷ್ಟು ಕರಿಬೇವು ಗಿಡ. ಇಲ್ಲೊಂದು ಕರಿಬೇವು ಗಿಡ, ಅಲ್ಲೊಂದು, ಇಲ್ಲೊಂದು, ಎಲ್ಲೆಲ್ಲ ಅಲ್ಲೊಂದು ಕರಿಬೇವು ಗಿಡ. ಸೊ ಗೈಸ್ ಇದು ಏನು ಗಿಡ? ಶೋ ಗಿಡ. ಆಯುಧ ಪೂಜೆಗೆಲ್ಲ ಆಟೋಗೆಲ್ಲ ಕಟ್ತಾರಲ್ಲ, ಅದೇ ಗಿಡ ಗೈಸ್. ಗಿಫ್ಟ್ ಪ್ಯಾಕ್ ಮಾಡಬೇಕು ಹಾಕಿರ್ತಾರಲ್ಲ, ಅದು ಬೊಕ್ಕೆಗೆಲ್ಲ ಹಾಕ್ತಾರಲ್ಲ ಗೈಸ್, ಆ ಗಿಡ ಇದು. ಆ್ಯಂಡ್ ಇಲ್ಲೊಂದು ನನ್ನ ಫೇವ್ರೇಟ್ ಹೂವು ಐತೆ ಗೈಸ್. ನಾನು ಯಾವ ಹೂವನ್ನು ಅಷ್ಟಾಗಿ ಇಷ್ಟಪಡಲ್ಲ, ಬಟ್ ಇದೊಂದು ಇಷ್ಟ. ಕಿತ್ಬಾರ್ದು, ಕಿತ್ತು ಅಲ್ಲೂ ಐತೆ ಕಣ, ಕಿತ್ತೆ ಇನ್ನೂ ಚೆನ್ನಾಗಿ ಬೆಳೀತಿತ್ತು, ಕಿತ್ತು ಅಷ್ಟೇನೆ ಗೈಸ್. ನನ್ನ ಫೇವ್ರೇಟ್ ಗಿಡ ಗೈಸ್ ಇದು. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಸಖತ್ ಇಷ್ಟ ಗೈಸ್ ಇದು ನನಗೆ ಗಿಡ. ಅಲ್ಲಿ ಗಿಡ ಅಲ್ತಾನೆ ತೋರಿಸಿದ್ ನಾವು, ಅದೇ ಇದು ಕಣೆ. ಅಯ್ಯೋ ದೇವ್ರೆ, ಅಯ್ಯೋ ಇಲ್ಲೊಂದಂತೆ. ಇಲ್ಲಿ ಗೈಸ್, ಇಲ್ಲಿ ಹಣ್ಣು ಕಚ್ಚೈತಂತೆ, ಇಲ್ಲಿ ಕಾಣಿಸ್ತಿದ್ಯಾ? ಹಾಂ, ಓಕೆ, ಅದು ರಾಮಫಲ ಗಿಡ. ಇದೆಲ್ಲ ವಿಳ್ಯದೆಲೆ. ಇಲ್ಲಿ ದಾಳಿಂಬೆ ಹಣ್ಣು ಗಿಡ ಹಾಕಿದ್ದೀವಿ ನಾವು. ಸೀತಾಫಲ. ಏನಿದು? ಸೀತಾಫಲ. ಹಾಂ, ಅದೇ ಯಾವುದು ಸೀತಾಫಲ ಗಿಡ. ಇದು ದಾಳಿಂಬೆ ಹಣ್ಣು ಗಿಡ. ಆಲೆ ದಾಳಿಂಬೆ ಹಣ್ಣು ಹೋಗ್ಬಿಡ್ತೈತೆ ನೋಡಿ, ಎಷ್ಟು ಥರ ಹಣ್ಣು ಹಾಕಿದ್ದೀವಿ ನಾವು ಅಂತಂದರೆ. ಬನ್ನಿ ಗೈಸ್, ಇದು ನಮ್ಮ ಗಿಡದೇ ನಿಂಬೆಹಣ್ಣು. ನಾವು ನಿಂಬೆಹಣ್ಣು ಗಿಡನೂ ಹಾಕಿದ್ದೀವಿ ಗೈಸ್. ಎಲ್ಲ ಅಲ್ಲಿ ಹೋಗಂತೆ ನೋಡಿ. ಈಗ ದಾಳಿಂಬೆ ಹಣ್ಣು ಗಿಡ ತೋರಿಸ್ಬಿಡು, ಇದೇನೆ ನಿನ್ನ ಕೈ ಹತ್ರ ಐತಲ್ಲ. ಇದಾ? ಹಾಂ, ಇದೆ ಅಂತೆ ಗೈಸ್. ಅಲ್ಲೇ ತೋರಿಸಿದ್ರೆ ಅದೂ ಅಷ್ಟೇ, ಇದೂ ಅಷ್ಟೇ. 2 ದಾಳಿಂಬೆ ಹಣ್ಣು ಗಿಡ. ಬನ್ನಿ ನಿಂಬೆಹಣ್ಣು ಗಿಡ ತೋರಿಸ್ತೀನಿ. ಸೊ ಗೈಸ್, ಇದು ನಿಂಬೆಹಣ್ಣು ನಾವೇ ಹಾಕಿರೋದು. ಸಾರಿ, ನಿಂಬೆಹಣ್ಣು ಗಿಡ ನಮ್ಮದು. ಕಿಟ್ಲಾ? 2 ನಿಂಬೆಹಣ್ಣು ತೋರಿಸು. ಈಗ ಒಂದು ನಿಂಬೆಹಣ್ಣು ಅಂಗಡಿಲೇ ಆಗಲಿ ಮಾರ್ಕೆಟಲ್ಲೇ ಆಗಲಿ ಈಗ 5 ರೂಪಾಯಿ ಶರ್ಟ್ ಕೆಳಗೆ ಬಿದ್ದೈತೆ. ಅಯ್ಯೋ ಜೊತ್ತಾಗೋಯ್ತು, ಕಣ ಇಲ್ಲ ಐತೆ ಅವ. ತೋರಿಸಿ 2. ಹಾಂ, ಈಗ 2ಕ್ಕೆ ನಾವು ಮಾರ್ಕೆಟಲ್ಲಿ ತರ್ತೀವಿ ಅಂತಂದ್ರೆ ಮಿನಿಮಮ್ 7 ರೂಪಾಯಿ ಆಯ್ತದೆ. ಇದಕ್ಕೆ 2 ರೂಪಾಯಿ ಅಂತಲೇ ಲೆಕ್ಕ ಹಾಕೊಳ್ಳಿ, ಇದಕ್ಕೆ 5 ರೂಪಾಯಿ ಅಂತಲೇ ಲೆಕ್ಕ ಹಾಕೊಂಡ್ರು 7 ರೂಪಾಯಿ ನಾವು ಉಳಿಸಿದ್ದೀವಿ. ಇದು ಮರಗೆಣ್ಸ್ ಗಿಡ. ಸೀತಾಫಲ ಎಲ್ಲ ತೋರಿಸ್ತಾ? ಹಾಂ, ತೋರಿಸ್ದೆ ಆವಾಗಲೇ. ಇಲ್ಲಿ ಸೀತಾಫಲಗಳು, ಇಲ್ಲಿ ಯಾವುದೋ ಇಲ್ಲಿ ಪುಟಾಣಿದು ಒಣಗೋಗ್ಬಿಟ್ಟೈತೆ. ಸೊ ಗೈಸ್, ಅದು ನೀವು ಆಲ್ರೆಡಿ 2 ಬಾಳೆಹಣ್ಣು ಗಿಡ ನೋಡಿದ್ರಲ್ಲ. ಒಂದು ಏಲಕ್ಕಿ ಬಾಳೆಹಣ್ಣು ಗಿಡ ಅಲ್ವಾ, ಇನ್ನೊಂದು ಪಚ್ಚ ಬಾಳೆಹಣ್ಣು ಗಿಡ. ಇದು ಗೊಜ್ಜು ಬಾಳೆಹಣ್ಣು ಗಿಡ. ಅಯ್ಯ ಅದಾ ಗೊಜ್ಜು ಬಾಳೆಹಣ್ಣು ಗಿಡ. ಗೊಜ್ಜಿಗಾಕ್ತಾರಂತೆ ಆ ಬಾಳೆಹಣ್ಣು ಗಿಡ. ಅಲ್ಲಿಗೆ ಲೆಕ್ಕ ಹಾಕಿ ಎಷ್ಟು ಥರ ಹಣ್ಣುಗಳು ಹಾಕಿದ್ದೀವಿ. ಆ ಹಣ್ಣಲ್ಲೂ ವೆರೈಟಿ
ನಮ್ಮ ಮನೇಲಿ. ಅದಕ್ಕೆ ಗೈಸ್ ಹೇಳೋದು, ಫ್ರೂಟ್ ಗಿಡ ಹಾಕಬೇಕು, ವೆಜಿಟೇಬಲ್ಸ್ ಗಿಡ ಹಾಕಬೇಕು. ಸುಮ್ಮನೆ ಯಾವುದೋ ಒಂದು ಗಿಡ ಹಾಕೊಂಡು ಕೂತ್ಕೊಬಿಟ್ರೆ ಏನು ಲಾಭ, ಏನು ಪ್ರಾಫಿಟು? ಸೊ ಗೈಸ್ ನೋಡಿ ಎಷ್ಟು ಹಬ್ಬಿಟ್ಟೈತೆ ವಿಳೆದೆಲೆಗಳು. ಅಲ್ಲಿಂದನೇ ಬಂದು ಕಿತ್ಕೋಗೋದು. ಇದು ಪೂಜನ ಮನೆಯ ಕಿಂಡಿ ಗೈಸ್. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೈ ಹಾಕ್ಬಿಟ್ಟು ಕಿತ್ಕೋಗೋದು ನೋಡಿ. ಸೊ ಇಲ್ಲೆಲ್ಲ ತೋರಿಸು, ಕೆಳಗಡೆ ಎಲ್ಲ ಪೂರ್ತಿ ಈಗ ಒಂದ್ಸಲ ಎಲ್ಲ ವಿಳೆದೆಲೆ ಗಿಡ ಗೈಸ್. ಅಷ್ಟೇ ಅಲ್ವಾ? ಇಷ್ಟಕ್ಕೆ ಇಲ್ಲಿಗೆ ಮುಗಿಯಿತು. ಸೊ ಇಷ್ಟಾಗಿತ್ತು ಇವತ್ತಿನ ಗಾರ್ಡನ್ ಟೂರ್. ಯಪ್ಪ ಸಾಕಾಗೋಯ್ತು. 5 ಗಂಟೆಗೆ ಬಂದ್ವಿ, ಈಗ 6 ಗಂಟೆ 6:45 ಮ್ಯಾಕ್ಸಿಮಮ್ 6:45 ಆಗೈತೆ. 6:45 6:45 ಆಗೈತೆ ಗೈಸ್. ಅಂದರೆ 1:45 ಗಂಟೆ ತಗೊಂಡಿರೋದು ಬರೀ ಗಾರ್ಡನ್ ಟೂರ್ ಮಾಡೋಕ್ಕೆ. ಇಷ್ಟೇ ಗೈಸ್, ಏನೂ ಇಲ್ಲ. ಅಂದರೆ ನೆಕ್ಸ್ಟ್ ವಿಡಿಯೋ ಏನು ಅಂತ ಹೇಳಲ್ಲ ಗೈಸ್, ಬಿಕಾಸ್ ಆಗಲೇ ನೋಡಿದ್ರಲ್ಲ ಹೋಮ್ ಟೂರಲ್ಲೇ ಹೇಳಿದೊಂದು ನಾನು ನೆಕ್ಸ್ಟ್ ಗಾರ್ಡನ್ ವಿಡಿಯೋ ಮಾಡ್ತೀನಿ ಅಂದರೆ. ಬಟ್ ನಾನು ಮಾಡಿದ್ದು ಬರ್ತ್ಡೇ ವಿಡಿಯೋ. ಸೊ ಹಾಗಾಗಿ ನಾನು ಹೇಳಲ್ಲ ಗೈಸ್ ಏನು ವಿಡಿಯೋ ಅಂತ. ಇನ್ನೂ ನಾನು ಫ್ಯಾಮಿಲಿ ಇಂಟ್ರಡಕ್ಷನ್ ಮಾಡಿಸ್ತೀನಿ ಅಂತ ಹೇಳಿದೆ, ಅದನ್ನೂ ಮಾಡಿಲ್ಲ. ಹಿಂಗೆ ಹೇಳೋದು ಏನೂ ಮಾಡಲ್ಲ. ಸೊ ಹೇಳ್ಬಾರ್ದು ಗೈಸ್, ಹಂಗೆ ಮಾಡಿಬಿಡ್ಬೇಕು. ಸೊ ಹಾಗಾಗಿ ನಾನು ಏನು ವಿಡಿಯೋ ಅಂತ ಹೇಳಲ್ಲ. ಮತ್ತೆ ಬೇರೆ ಕಾನ್ಸೆಪ್ಟ್ ಇಟ್ಕೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.